8 years of relationship. I'm so proud and happy of both of you. I've seen you guys together. ಮದುವೆ ಆದರೆ ವಿಭಾನೇ ಮದುವೆ ಆಗಬೇಕು ಅಂತ ಅವಾಗ ನನ್ನ ಫ್ರೆಂಡ್ಗೆ ಹೇಳಿದ್ದೆ ನಾನು ಚಿಕ್ಕ ವಯಸ್ಸು. ಹಾಯ್ ವಿಭಾ, ನೀನು ಯಾವಾಗಲೂ ಹೇಳ್ತಾ ಇರ್ತೀಯ ನಾನು ನಿನ್ನ ಫಸ್ಟ್ ಅಳ್ವಾಸ್ ಫ್ರೆಂಡ್ ಅಂತ. All the memories that you had in that, I know you can't like express. I'm very thankful for you because ನಿನ್ನಿಂದ ಮತ್ತೆ ನಾನು ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋ ಥರ ಆಯಿತು. Parties we used to do, our late night talks and all. I'm really gonna miss all those things. You are one of a very sweet, kind and such a innocent girl. You will always be a diva. Biba, you're the sweetest soul and you're the heart of our friends group. So ಬಟ್ ನಮ್ಮ ಅಪ್ಪಂಗೆ ಒಂದ್ಸಲ ನಾವು ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಪಾನಿಪುರಿ ತಿನ್ನೋವಾಗ. ಬಟ್ ಹಿ ವಾಸ್ ಸೋ ಜೆಂಟಲ್. ನಮ್ಮ ಡ್ಯಾಡಿ ಶಿವುಗೆ ಡೈರೆಕ್ಟಾಗಿ ಕೇಳಿದರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀಯನಪ್ಪ. ಅವಾಗ ನನಗೆ ಮತ್ತು ಶಿವುಗೆ ಇಬ್ರಿಗೂ ಕಣ್ಣಲ್ಲಿ ಹೆಂಗೆ ನೀರು ತುಂಬ್ಕೊಬಿಡ್ತಂದ್ರೆ ನಾವಿಬ್ಬರು ಒಂಚೂರು ಏನೂ ಹೇಳಿಲ್ಲ, ಆದರೂ ನಮ್ಮ ಡ್ಯಾಡಿ ಹೆಂಗೆ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ಅಂತ. ಆಮೇಲೆ ಅವನು ಪ್ರಾಮಿಸ್ ಮಾಡ್ದ ನಮ್ಮ ಡ್ಯಾಡಿಗೆ ಅವತ್ತೇನೆ, ಚೆನ್ನಾಗಿ ನೋಡ್ಕೋತೀನಿ ಅಂಕಲ್ ಅಂತ. ಅದೇ ಬೆಸ್ಟ್ ಮೂಮೆಂಟ್ ನಮ್ಮ ಲೈಫಲ್ಲಿ ನನಗೆ ಶಿವುಗೆ. ನಮ್ಮ ಅಪ್ಪ ಹಂಗೆ ಹೇಳ್ಬಿಟ್ರಲ್ಲ, ನಮ್ಮ ಲವ್ ವಿಷಯನ ಅರ್ಥ ಮಾಡ್ಕೊಂಡ್ಬಿಟ್ವಲ್ಲ ಅಂತ ಒಂದು ಫುಲ್ ಖುಷಿ ನಮಗೆ. ನಿಮ್ಮಮ್ಮ ಒಪ್ಕೊಳ್ಳಲ್ಲ, ನಾನೇ ಮದುವೆ ಮಾಡಿಸ್ತೀನಿ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ನಿಗೆ ಹೇಳು ಶಿವುಗೆ ಅವ್ರ ಫ್ಯಾಮಿಲಿನೂ ಕರ್ಕೊಬರೋಕ್ಕೆ, ನಾನೇ ಬರ್ತೀನಿ, ಒಬ್ಬನೇ ಸಾಕು ನಿನ್ನ ಮದುವೆ ಮಾಡ್ಸೋಕ್ಕೆ ಅಂತ. ಆ ರೆಕಾರ್ಡ್ ಈಗಲೂ ಇದೆ ನನ್ನ ಹತ್ರ. ಅದನ್ನು ಸುಮ್ಮನೆ ತಮಾಷೆಗೆ ಅಂತ ಮಾಡ್ಕೊಂಡಿದ್ದು ರೆಕಾರ್ಡು. ಅದು ಆ ರೆಕಾರ್ಡ್ ನನಗೆ ಎಷ್ಟು ಇಂಪಾರ್ಟೆಂಟ್ ಆಗಿಬಿಡ್ತಂದ್ರೆ ನಮ್ಮ ಮನೇಲಿ ಹೇಳೋಕ್ಕೆ. ನಮ್ಮ ಅಮ್ಮಂಗೆ ನಾನು ಫಸ್ಟ್ ಕೇಳಿಸಿದೆ ಆ ರೆಕಾರ್ಡು, ನಮ್ಮದು ಶಿವದು ಲವ್ ಮ್ಯಾಟ್ರ್ ಹೇಳೋಕ್ಕೆ ಮುಂಚೆ. ಆ ರೆಕಾರ್ಡ್ ಕೇಳಿಬಿಟ್ಟು ನಮ್ಮಮ್ಮ ಏನೂ ಮಾತಾಡಿಲ್ಲ, ಶಿ ಸೆಡ್ ಓಕೆ. ಯಾಕೆಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆಗಿ ಸೆಲೆಕ್ಟ್ ಮಾಡಿದ ಹುಡುಗ, ಅವರೇ ಮದುವೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದು ಹುಡುಗ ಅವನು. ಇವತ್ತು ಅವ್ರು ಇಲ್ಲಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಆದರೆ ನನಗೆ ನಮ್ಮ ಡ್ಯಾಡಿ ಇಲ್ಲ ಅಂತ ಅನ್ನೋ ಫೀಲೇ ಬರಲ್ಲ. ಬಿಕಾಸ್ ನನಗೆ ಎವ್ರಿ ಡೇ ಅವ್ರು ಇದ್ದಾರೆ ಅಂತ ಫೀಲ್ ಮಾಡ್ತೀನಿ. ನಮ್ಮ ಡ್ಯಾಡಿ ಈಗಲೂ ಮನೇಲೇ ಇದ್ದಾರೆ, ನನ್ನ ಕರೀತಾ ಇದ್ದಾರೆ. ಅವ್ರು ನಮ್ಮ ಡ್ಯಾಡಿ ಇನ್ನೂ ಇದ್ದಾರೆ, ಹಾಲಲ್ಲಿ ಮಲಗಿದ್ದಾರೆ, ಇನ್ನೂ ಅಲ್ಲೇ ಇದ್ದಾರೆ, ನನ್ನ ನೋಡ್ತಾ ಇದ್ದಾರೆ. ಇವಾಗ ನನ್ನ ಪಕ್ಕ ಕೂತ್ಕೊಂಡಿದ್ದಾರೆ, ನನ್ನ ಮದುವೆ ನೋಡ್ತಾ ಇದ್ದಾರೆ, ಎವ್ರಿಥಿಂಗ್ ಅವ್ರು. ನಮ್ಮ ಡ್ಯಾಡಿ ತುಂಬ ಆಸೆ ಇಟ್ಕೊಂಡಿದ್ರು ನನ್ನ ಮದುವೆ ನೋಡಬೇಕು ಅಂತ, ಅದು ಶಿವ ಜೊತೆ. ಅವರು ಇಲ್ಲ ಇವತ್ತು, ಅದೊಂದೇ ಬೇಜಾರು. ಬಟ್ ನಮ್ಮಮ್ಮ ಆಸೆನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ನನಗೆ ಹೇಗೆ ಮದುವೆ ಆಗಬೇಕು ಅಂತ ಡ್ರೀಮ್ ಇತ್ತು, ಅದೇ ರೀತಿ ನಮ್ಮಮ್ಮ ಫುಲ್ಫಿಲ್ ಮಾಡಿದ್ದಾರೆ. ನಮ್ಮಮ್ಮಂಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಅಣ್ಣನೂ ತುಂಬ ಸಪೋರ್ಟಿವ್ ಇದ್ದಾನೆ. ಅವನು ನನಗೆ ಲವ್ ವಿಷಯ ಗೊತ್ತಾದಾಗ ತುಂಬಾ ಸಪೋರ್ಟ್ ಮಾಡ್ದ. Take me there and I'll
ನಮಗೆ ಇಷ್ಟ. ಶಿವು ಅಂದರೆ ಪ್ರಾಣ. ಅಷ್ಟೇ. ಕಂಗ್ರ್ಯಾಚುಲೇಷನ್ ಫಾರ್ ಅಸ್ ಏನಂತ್ಯ. ಥ್ಯಾಂಕ್ ಯು